ಹಾಯ್ ನಾನು ಸುದೀಪ್ ಫ್ರಮ್ ಟಿಕೆಟ್ ಕನ್ನಡ. ಎಷ್ಟೋ ಸಲ ನಾವು ದುಡ್ಡಿನ ವ್ಯವಹಾರ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಒಂದು ಸೈಟನ್ನು ಪರ್ಚೇಸ್ ಮಾಡ್ತಾ ಇರ್ತೀವಿ, ಅಗ್ರಿಮೆಂಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ತುಂಬ ದೊಡ್ಡ ಅಮೌಂಟ್ ನಾವು ಕೊಡಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಅದನ್ನು ಸೀಕ್ರೆಟಾಗಿ ನಾವು ರೆಕಾರ್ಡ್ ಮಾಡ್ಕೊಳ್ಳೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಓಪನ್ ಆಗಂತೂ ನಮ್ಮ ಸ್ಮಾರ್ಟ್ಫೋನಲ್ಲಿ ಈ ರೀತಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಂಬಿಕೆ ಇರಲ್ಲ ಅನ್ನೋ ರೀಸನ್ನಿಗೆ. ಸೊ ಸೀಕ್ರೆಟಾಗಿ ಮಾಡ್ಕೊಳ್ಳೋಂಗಿದ್ದಿದ್ರೆ ಫ್ಯೂಚರ್ನಲ್ಲಿ ಏನಾದರೂ ತಕರಾರಾಯಿತು ಅಂತ ಅಂದರೆ, ಅವ್ರು ದುಡ್ಡೇ ಕೊಟ್ಟಿಲ್ಲ ಅಂತ ಅಂದರೆ ನಾವು ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ಕೊಂಡಿರುವಂಥ ವಿಡಿಯೋ ತೋರಿಸ್ಬೋದು ಪ್ರೂಫಿಗೆ. ಅದಷ್ಟೇ ಅಲ್ಲ, ಎಷ್ಟೋ ಸಲ ನಾವು ಲೀಸಿಗೆ ಮನೆ ಲೀಸ್ ತೊಗೋತಾ ಇರ್ತೀವಿ, ದೊಡ್ಡ ಅಮೌಂಟನ್ನು ಕೊಡಬೇಕಾಗಿರುತ್ತೆ. ಆ ಟೈಮಲ್ಲೂ ಕೂಡ ನಾವು ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ಕೊಳ್ಳೋಂಗಿದ್ದಿದ್ರೆ, ಅಥವಾ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಎಷ್ಟೋ ಸಲ ಲಂಚ ಕೇಳ್ತಾ ಇರ್ತಾರೆ, ಅದನ್ನು ಕೂಡ ನಾವು ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ಕೊಳ್ಳೋಂಗಿದ್ದಿದ್ರೆ ಬೆಂಕಿ ಇರ್ತಿತ್ತಲ್ವ. ನೀವು ನಂಬಲ್ಲ, ಆ್ಯಕ್ಚುಲಿ ನಾನು ನಿಮ್ಮನ್ನು ಅಂದರೆ ನಾನೀಗ ವಿಡಿಯೋ ಮಾಡಬೇಕಾದ್ರೆ, ಈಗ ಶುರು ಮಾಡಬೇಕಾದ್ರೆ ನಿಮ್ಮನ್ನು ಸೀಕ್ರೆಟಾಗಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಲ್ಲಿರ್ಬೋದು ಕ್ಯಾಮ್ರಾ ನೀವು ಯೋಚನೆ ಮಾಡಬೇಡಿ, ನನ್ನ ವಾಚಲ್ಲಿ ಕ್ಯಾಮ್ರಾ ಇಲ್ಲ. ಎಲ್ಲಿರ್ಬೋದು ಕ್ಯಾಮ್ರಾ ಗೆಸ್ ಮಾಡಿ ನೋಡೋಣ. ಆಲ್ರೆಡಿ ತಮ್ನೈಲ್ ಟೈಟಲ್ ನೋಡಿ ಗೊತ್ತಾಗಿರ್ಬೋದೇನೋ, ಬಟ್ ಸ್ಟಿಲ್ ನನ್ನ ಕರ್ನಾಟಕದಲ್ಲಿ ಯಾವುದೇ ಕ್ಯಾಮ್ರಾ ಇಲ್ಲ. ಎಲ್ಲಿರ್ಬೋದು ಕ್ಯಾಮ್ರಾ ಅಂತ ಗೆಸ್ ಮಾಡ್ತಾ ಇದ್ರೆ, ಆ್ಯಕ್ಚುಲಿ ನನ್ನ ಟೀ ಶರ್ಟ್ನಲ್ಲಿರುವಂಥದ್ದು ಗಮನಿಸ್ತಾ ಇದ್ರೆ ಈ ಒಂದು ಗುಂಡಿ ಇದೆ. ಈ ಒಂದು ಗುಂಡಿಗೆ ನಾನು ಈ ಒಂದು ಕ್ಯಾಮ್ರಾವನ್ನು ಹಾಕ್ಕೊಂಡಿದ್ದೀನಿ, ಗಮನಿಸ್ತಾ ಇದ್ದೀರಾ. ಆ್ಯಕ್ಚುಯಲ್ ಕ್ಯಾಮ್ರಾ ಈಗಲೂ ಕೂಡ ಇದು ರೆಕಾರ್ಡ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಇದ್ರ ಮುಂದ್ಗಡೆ ನಮಗೆ ಗುಂಡಿ ಥರ ಇದೆ, ಇಲ್ಲಿ ನೋಡಿ, ಇದು ಬರುತ್ತಲ್ವ, ಬಟನ್ಸ್ ಬರುತ್ತಲ್ವಾ. ಸೊ ಆ ರೀತಿ ಇದೆ. ಇದನ್ನು ನಾವು ಬೇಕಾದರೆ ಈ ಒಂದು ನಾರ್ಮಲ್ ಬಟನ್ಸ್ ಇರುತ್ತೆ, ಇಲ್ಲಿಗೆ ಹಾಕೋತೀವಲ್ಲ, ಅಲ್ಲಿಗೆ ಬೇಕಾದರೂ ಹಾಕೊಬೋದು. ಕೆಲವು ಸಲ ಜೇಬಲ್ಲಿ ಈ ರೀತಿ ಇಲ್ಲೊಂದು ಬಟನ್ಸ್ ಕೊಟ್ಟಿರ್ತಾರೆ, ನೆನಪಿರುತ್ತೆ ನಿಮಗೆ. ಕೋಟಲ್ಲಿ ಕೆಲವೊಂದು ಶರ್ಟ್ಗಳಲ್ಲಿ ಈ ಜಾಗದಲ್ಲಿ ಬಟನ್ ಇರುತ್ತೆ. ಸೊ ಆ ಜಾಗ ಬೇಕಾದ್ರೂ ನೀವು ಹಾಕ್ಕೊಂಡು ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ಕೊಬೋದು. ಈಗಲೂ ಕೂಡ ರೆಕಾರ್ಡ್ ಆಗ್ತಾ ಇದೆ ಹೆಂಗೆ ಅಂತ. ಇದು ಆಫ್ ಮಾಡಿಬಿಡ್ತೀನಿ. ನೀವು ನಂಬಲ್ಲ, ಈ ಒಂದು ಪ್ರಾಡಕ್ಟನ್ನು ಕೇವಲ 650 ರೂಪಾಯಿಗೆ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ. 650 ರೂಪಾಯಿಗೆ ಇಷ್ಟು ಒಳ್ಳೆ ಗ್ಯಾಜೆಟ್ ಸಿಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸು ಮತ್ತು ಇದರ ಫೋಟೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಬಾಕ್ಸನ್ನು ಓಪನ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ಸೀಕ್ರೆಟ್ ಕ್ಯಾಮ್ರಾ ಈ ರೀತಿ ಒಂದು ಬಾಕ್ಸಲ್ಲಿ ಬರುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಡೈರೆಕ್ಟಾಗಿ ಈ ಒಂದು ಬಟನ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇದಕ್ಕಿಂತ ಮುಂಚೆ ಎಷ್ಟೋ ಸೀಕ್ರೆಟ್ ಕ್ಯಾಮ್ರಾಗಳನ್ನ ಅನ್ಬಾಕ್ಸ್ ಮಾಡಿದ್ದೀನಿ, ಇಷ್ಟು ಒಳ್ಳೆ ಕ್ವಾಲಿಟಿ ನನಗನ್ನಿಸ್ದಂಗೆ ಬೇರೆ ಯಾವ ಕ್ಯಾಮ್ರಾದಲ್ಲೂ ಇರಲಿಲ್ಲ. ತುಂಬ ಒಳ್ಳೆ ಕ್ಲಾರಿಟಿ, ವೈಬ್ರೇಷನ್ ಮೋಟ್ರೆಲ್ಲ ಇರುವಂಥದ್ದು, ಆಯಿತಾ. ಅದ್ರ ಬಗ್ಗೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದ್ರ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್. ಹೆಂಗೆ ವಾರಂಟಿ ಕಾರ್ಡೆಲ್ಲ ನಂಬೋದಕ್ಕೆ ಹೋಗ್ಬೇಡಿ, ವಾರಂಟಿ ಎಲ್ಲ ನಾವು ನಂಬೋದಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಇವೆಲ್ಲ ಚೈನಾ ಇಂಪೋರ್ಟೆಡ್ ಪ್ರಾಡಕ್ಟ್ಗಳು. ಇದನ್ನು ನಮ್ಮ ಭಾರತದವರು ರೀನೇಮ್ ಮಾಡಿ ಅವ್ರ ಹೆಸರಲ್ಲಿ ಮಾರ್ತಾ ಇರ್ತಾರೆ. ಒಟ್ಟಿಗೆ ಇರೋದ್ರಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಟ್ ವಾರಂಟಿ ನಾವು ನಂಬೋದಕ್ಕಾಗೋದಿಲ್ಲ. ಯಾವಾಗ ಬೇಕಾದರೂ ಆಡಾದರೂ ಅವ್ರಿಗೆ ಕೇಳಂಗೂ ಇಲ್ಲ ಅದನ್ನು. ಅದನ್ನು ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದು ಡಾಟಾ ಕೇಬಲ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಮಿನಿ USB ಡಾಟಾ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಕ್ಯಾಮ್ರಾ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ SD ಕಾರ್ಡ್ ಹಾಕೋದಕ್ಕೆ ಜಾಗ ಇದೆ. 32 GB ಇದ್ದಂಗೆ SD ಕಾರ್ಡ್ ಹಾಕ್ಬೋದು. 2 ಬಟನ್ ಇದೆ, ಪ್ಲೇ ಪಾಸ್ ಬಟನ್ ಮತ್ತು ಪವರ್ ಬಟನ್ನು. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಮೇಲ್ಗಡೆ ಈ ಒಂದು ಬಟನ್ ರೀತಿ, ಗುಂಡಿ ರೀತಿ ಒಂದು ಕ್ಯಾಮ್ರಾ ನಿಮಗೆ ಸಿಗ್ತಾ ಇರುವಂಥದ್ದು. ನಂತರ ಇದರಲ್ಲೇ ಮೈಕ್ರೋಫೋನ್ ಕೂಡ ಇದೆ, ವಾಯ್ಸ್ ಕೂಡ ರೆಕಾರ್ಡ್ ಆಗುತ್ತೆ. ನಂತರ ಚಾರ್ಜ್ ಮಾಡೋದಕ್ಕೆ ಇಲ್ಲಿ ಮಿನಿ USB ಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಅಂತೂ ಹೆವಿ ಇಂಪ್ರೆಸಿವ್ ಆಗಿರುವ ಒಂದು ಸಕ್ಕತ್ತಾಗಿದೆ. ಇವರು ಇಷ್ಟು ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಬಟನ್ ಕ್ಯಾಮ್ರಾ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ, ಆಯಿತಾ. ಸೊ ನೀವು ಇದನ್ನು ಈ ಒಂದು ಗುಂಡಿಗೆ ಹಾಕೊಂಡ್ರಿ ಅಂತ ಅಂದರೆ ಕೆಳಗೆ ನೇತಾಡಲ್ಲ, ಆಯಿತಾ. ಸೊ ಲೈಟ್ ವೆಯ್ಟ್ ಇದೆ, ಆರಾಮಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಇನ್ನು ಇದನ್ನು ಆಪ್ರೇಟ್ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದೀರಾ ಅಂತಂದರೆ, ಇದರಲ್ಲಿ 2 ಬಟನ್ಸ್ ಇದೆ ಆಗಲಿ ಹೇಳ್ದಂಗೆ. ಒಂದು ರೆಕಾರ್ಡಿಂಗ್ ಬಟನ್ನು, ಇನ್ನೊಂದು ಪವರ್ ಆನ್ ಆಫ್ ಮಾಡೋದಕ್ಕೆ ಬಟನ್ನು. ಪವರ್ ಆನ್ ಮಾಡಬೇಕಾಗತ್ತೆ, ಆನ್ ಮಾಡಿದ್ರೆ ವೈಬ್ರೇಟ್ ಆಗುತ್ತೆ. ನೋಡ್ತಾ ಇದ್ದೀರಾ, ಈ ರೀತಿ ಒಂದ್ಸಲ ವೈಬ್ರೇಟ್ ಆಗಿ ಇಲ್ಲಿ ಒಂದು LED ಇದೆ, ಆಯಿತಾ. LED ನಿಮಗೆ ತೋರಿಸ್ತಾ ಇದ್ದೀನಿ. LED ಲೈಟು ಆನ್ ಆಗಿರುತ್ತೆ ಕಂಟಿನ್ಯೂಸ್ ಆಗಿ. ನಂತರ ನೀವು ಇದರಲ್ಲಿ ಫೋಟೋ ಕ್ಲಿಕ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಇರುವಂಥ ಪ್ಲೇ ಪಾಸ್ ಥರ ಬಟನ್ ಇದೆ ಅಲ್ವಾ, ಅದನ್ನು ಒಂದು ಸಲ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಫೋಟೋ ತಕ್ಕೊಂತು. ಜಸ್ಟ್ ಒಂದು ಸಲ ಕ್ಲಿಕ್ ಮಾಡಿದ್ರೆ ಫೋಟೋ ತಗೊಳುತ್ತೆ ಮತ್ತು ವೈಬ್ರೇಟ್ ಆಗುತ್ತೆ. ಒಂದು ಸಲ ವೈಬ್ರೇಟ್ ಆಗಿಬಿಟ್ಟು ಸುಮ್ಮನೆ ಆಗಿಬಿಡುತ್ತೆ ಮತ್ತು LED ಬ್ಲಿಂಕ್ ಆಗುತ್ತೆ. ನಂತರ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಅಂದರೆ ಈ ಒಂದು ಪ್ಲೇ ಪಾಸ್ ಬಟನ್, ರೆಕಾರ್ಡಿಂಗ್ ಬಟನ್ನ ಒಂದು 2 ಸೆಕೆಂಡ್ ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡಿ ಇಟ್ಕೋಬೇಕು.
2 ಸಲ ವೈಬ್ರೇಟ್ ಆಗಿ ಆ ಒಂದು LED ಆಫ್ ಆಗುತ್ತೆ, LED ಆನ್ ಆಗಿರಲ್ಲ. ಸೊ ಇದೀಗ ನೀವು ಬೇಕಾದ್ರೆ ಆರಾಮಾಗಿ ಗುಂಡಿಗೆ ಹಾಕ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇದು ರೆಕಾರ್ಡ್ ಆಗ್ತಾ ಇರುತ್ತೆ. ಈಗಲೂ ಕೂಡ ರೆಕಾರ್ಡ್ ಆಗ್ತದೆ, ಅದನ್ನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ಕೂಡ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಸಿಂಪಲ್ಲಾಗಿ ನಾವು ಆಪ್ರೇಟ್ ಮಾಡ್ಬೋದು. ಮತ್ತು ಆಫ್ ಮಾಡಬೇಕು ಅಂತ ಅಂದರೆ ಅದೇ ರೆಕಾರ್ಡಿಂಗ್ ಬಟನ್ನ ನೀವು ಒಂದು ಸಲ ಕ್ಲಿಕ್ ಮಾಡಿದ್ರೆ ಸಾಕು. ಮತ್ತು ಇದನ್ನು ಆಫ್ ಮಾಡಬೇಕು ಅಂತ ಅಂದರೆ ಪವರ್ ಬಟನ್ನ 1-2 ಸೆಕೆಂಡ್ ನೀವು ಪ್ರೆಸ್ ಮಾಡಿಕೊಂಡ್ರೆ ವೈಬ್ರೇಟ್ ಆಗಿ ಆಫ್ ಆಗುತ್ತೆ. ಸೊ ಇಷ್ಟು ಸಿಂಪಲಾಗಿ ನಾವು ಆಪ್ರೇಟ್ ಮಾಡ್ಬೋದು. ಇನ್ನು ಇದು 480pಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳುತ್ತೆ, ಆಯಿತಾ. ಸೊ ಆ ಫೋಟೋ ರೆಸಲ್ಯೂಷನ್ ಕೂಡ ಅಷ್ಟೇ ಇದೆ. ಕ್ವಾಲಿಟಿ ನಂಗೆ ಅನ್ನಿಸ್ದಂಗೆ ನಾನು ಇದುವರೆಗೂ ಚೆಕ್ ಮಾಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ. ನಾನು ಇದಕ್ಕಿಂತ ಮುಂಚೆ ಎಷ್ಟೋ ಸೀಕ್ರೆಟ್ ಕ್ಯಾಮ್ರಾ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಇರೋದ್ರಲ್ಲಿ ಸ್ವಲ್ಪ ಕ್ವಾಲಿಟಿ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನೋಡಿ ಬೇಕಾದ್ರೆ ನೀವೇ ಜಡ್ಜ್ ಮಾಡ್ಬೋದು. ಸೊ ಇದು ವಿಡಿಯೋನ AVI ಫಾರ್ಮೇಟಲ್ಲಿ ರೆಕಾರ್ಡ್ ಮಾಡೋದಂತೆ 30 FPS ಇವ್ರು ಹೇಳೋ ಪ್ರಕಾರ 30 FPS ರೆಕಾರ್ಡ್ ಮಾಡ್ಕೊಳ್ಳೋದಂತೆ ಒಟ್ಟಿಗೆ. ಹಲೋ ಮೈಕ್ ಟೆಸ್ಟಿಂಗ್ 1 2 3 ಮೈಕ್ ಟೆಸ್ಟಿಂಗ್ 1 2 3 ಮೈಕ್ ಟೆಸ್ಟಿಂಗ್ 1 2 3 ಮೈಕ್ ಟೆಸ್ಟಿಂಗ್ 1 2 3. ಸೊ ಜೊತೆಗೆ ವಾಯ್ಸ್ ಕ್ಲಾರಿಟಿ ಕೂಡ ನಂಗೆ ಒಂದು ಲೆವೆಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಈ ಥರ ಏನಾದರೂ ಸ್ಪೇ ಮಾಡ್ತಾ ಇದ್ದೀರಾ ಅಂತಂದರೆ ಒಳ್ಳೆ ಕೆಲಸಕ್ಕೆ, ಏನೋ ಯಾರೋ ಲಂಚ ತೊಗೋತಾ ಇದ್ದಾರೆ ರೆಕಾರ್ಡ್ ಮಾಡ್ಕೊಬೇಕು, ಈ ರೀತಿ ಸೇಫ್ಟಿ ರೀಸನ್ಸಿಗೆ ಏನೋ ದುಡ್ಡು ಕೊಡೋದನ್ನು ರೆಕಾರ್ಡ್ ಮಾಡ್ಕೊಬೇಕು ಅಂತಂದರೆ ಆರಾಮಾಗಿ ಎಲ್ಲದನ್ನು ಕ್ಲಿಯರ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಒಂದೇನಪ್ಪ ಅಂತಂದರೆ ತುಂಬ ವೈಡ್ ಇಲ್ಲ, ಆಯಿತಾ, ತುಂಬ ಒಂದು ಸ್ವಲ್ಪ ಝೂಮ್ ಆಗಿ ರೆಕಾರ್ಡ್ ಮಾಡ್ಕೊಳುತ್ತೆ, ವೈಡ್ ಇಲ್ಲ ಅದು. ಸೊ ನೀವು ಕುತ್ಕೊಂಡು ಸ್ವಲ್ಪ ದೂರದಿಂದ ಮಾತನಾಡ್ತಾ ಇದ್ದೀರಾ ಅಂತಂದರೆ ಅವ್ರನ್ನಂತೂ ಕರೆಕ್ಟಾಗಿ ಮಾಡ್ಕೊಳುತ್ತೆ. ಬಟ್ ಕ್ಲೋಸ್ ಆಗಿ ನಿಮಗೆ ಸಿಗೋದು ಕಷ್ಟ. ವೈಡ್ ಆಗಿದ್ದಿದ್ರೆ ಇನ್ನೂ ತುಂಬ ಸಕ್ಕತ್ತಾಗಿರುತ್ತೆ. ವೈಡಾಗಿ ರೆಕಾರ್ಡ್ ಮಾಡ್ಕೊಳಂಗಿದ್ದಿದ್ರೆ ಬೆಂಕಿ ಇರ್ತಾಯಿತ್ತು. ತೋರಿಸ್ತಾ ಇದ್ದೀನಿ ಒಂದು ವೀಡಿಯೋಸನ್ನು ಮತ್ತು ಫೋಟೋಸ್ನೆಲ್ಲ ಹೆಂಗೆ ಇಟ್ಕೊಂಡು ರೆಕಾರ್ಡ್ ಮಾಡಿದ್ರು ಕೂಡ ಬರೀ ನನ್ನ ಫೇಸ್ ಮಾತ್ರ ಅದು ಇದು ಮಾಡ್ತಾಯಿದೆ, ಏನೋ ಆ ಒಂದು ಏರಿಯಾದಲ್ಲಿ ನನ್ನ ಫೇಸ್ ಮಾತ್ರ ಬರ್ತಾ ಇರುವಂಥದ್ದು. ಸೊ ಅದರಿಂದ ಸ್ವಲ್ಪ ದೂರದಿಂದ ರೆಕಾರ್ಡ್ ಮಾಡಿಕೊಂಡ್ರೆ, ಸ್ವಲ್ಪ ದೂರ ಆಯಿತಾ, ರೆಕಾರ್ಡ್ ಮಾಡಿಕೊಂಡ್ರೆ ನನ್ನ ಅನ್ಸಂಗೆ ಕರೆಕ್ಟಾಗೆಲ್ಲ ಕೂಡ ಕವರ್ ಆಗುತ್ತೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಕ್ಯಾಮ್ರಾನ ಫುಲ್ ಚಾರ್ಜ್ ಮಾಡೋದಕ್ಕೆ 3 ಗಂಟೆ ಟೈಮ್ ತೊಗೊಳುತ್ತೆ. 3 ಗಂಟೆ ಇದನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ ಮತ್ತು ಯೂಸ್ ಮಾಡೋದಕ್ಕೆ ಬರೀ 2 ಗಂಟೆ. ಫುಲ್ ಚಾರ್ಜ್ ಮಾಡಿ ಈ ಒಂದು ಕ್ಯಾಮ್ರಾದಲ್ಲಿ 2 ಗಂಟೆ ನೀವು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ಕೊಬೋದು. 2 ಗಂಟೆ ನಾಟ್ ಬ್ಯಾಡ್ ಅಂತೀನಿ, ಅಂಥ ಕೆಟ್ಟ ಬ್ಯಾಟ್ರಿ ಬ್ಯಾಕಪ್ಪು ಏನಲ್ಲ. 2 ಗಂಟೆಯಲ್ಲಿ ನಾವು ಬೇಜಾನ್ ವಿಷಯಗಳನ್ನ ರೆಕಾರ್ಡ್ ಮಾಡ್ಕೊಬೋದು. ಅವ್ರು ಹೇಳೋ ಪ್ರಕಾರ ಇದರಲ್ಲಿ 1100 mAh ಕೆಪಾಸಿಟಿ ಬ್ಯಾಟ್ರಿ ಇದೆಯಂತೆ. 2 ಗಂಟೆ ಕೊಟ್ಟರೆ ತುಂಬ ಒಳ್ಳೆ ವಿಷಯ. ಐ ಡೋಂಟ್ ಥಿಂಕ್ 2 ಗಂಟೆ ಕೊಡುತ್ತೆ ಅಂತ. 1 ಅವರ್ ಕೊಟ್ಟರು ನಂಗೆ ಅನ್ನಿಸ್ತಂಗೆ ಪರವಾಗಿಲ್ಲ, ಅಷ್ಟರಲ್ಲಿ ಎಲ್ಲ ಡೀಲ್ಗೆಲ್ಲ ಮುಗಿಸ್ಕೊಂಡು ಬಂದುಬಿಡ್ಬೋದು. ಸೊ ಓಕೆ ಅಂತೀನಿ ಬ್ಯಾಟ್ರಿ ಬ್ಯಾಕಪ್ಪು. ಕ್ವಾಲಿಟಿ ನಿಮಗೇನು ಅನ್ನಿಸ್ತು ನೋಡಿ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ. ನನಗೇನೋ ಕ್ವಾಲಿಟಿ ನಾನು ಬೇರೆದನ್ನು ಚೆಕ್ ಮಾಡಿರೋ ಹಾಗೆ ಒಂದು ಲೆವೆಲಿಗೆ ಬೆಂಕಿ ಅಂತ ಅನ್ನಲ್ಲ, ಆಯಿತಾ. ಇದು ಕೆಟ್ಟದಾಗೇ ಇದೆ, ಬಟ್ ಸ್ಟಿಲ್ ಆ ಒಂದು ಸೀಕ್ರೆಟ್ ಸೆಕ್ಯೂರಿಟಿ ಕ್ಯಾಮ್ರಾಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಚೆನ್ನಾಗಿದೆ. ಮತ್ತು ಅದ್ರ ಮೇಲೆ ಬರ್ತಿರುವಂಥ ಡೇಟು 2000ನೇ ಇಸ್ವಿ ತೋರಿಸ್ತಾ ಇದೆ. ಅದನ್ನು ನಂಬೋದಕ್ಕೆ ಹೋಗ್ಬಿಡಿ, ನಾವೇ ಮ್ಯಾನ್ಯುವಲ್ ಆಗಿ ಚೇಂಜ್ ಮಾಡಬೇಕು ಎಲ್ಲದರಲ್ಲಿರೋ ಥರ. ನಾವು ಇದರಲ್ಲಿ ಡೇಟನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಆ ಒಂದು SD ಕಾರ್ಡ್ ಒಳಗೆ ಡೇಟನ್ನು ಸೆಟ್ ಮಾಡಿದಲ್ಲ ಹಿಂಸೆ ಅದೊಂಥರ. ಸೊ ಅದರಿಂದ ನಿಮಗೆ ನಾನು ರೆಕಾರ್ಡ್ ಮಾಡಿರುವಂಥ ವೀಡಿಯೋ ಮತ್ತು ಫೋಟೋಸಲ್ಲಿ ಹಳೇ ಯಾವುದೋ 22 ವರ್ಷ ಹಳೆ ಡೇಟ್ ತೋರಿಸ್ತಾ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೊಂಬಿಡಿ ಅಷ್ಟೇ, ಕನ್ಫ್ಯೂಸ್. ಸೊ ಇಷ್ಟು ಈ ಒಂದು ಕ್ಯಾಮ್ರಾ ಬಗ್ಗೆ. 650 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಬಟ್ ಸ್ಟಿಲ್ ಯಾವಾಗ ಹಾಳಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಚೈನಾ ಇಂಪೋರ್ಟ್ ಆಗಿರೋದ್ರಿಂದ. ಯಾವಾಗ ಬೇಕಾದರೂ ಕೈ ಕೊಡ್ಬೋದು, ಅದನ್ನು ನಾವು ವಾರಂಟಿ ಕ್ಲೈಮ್ ಮಾಡೋದಕ್ಕೂ ಆಗೋದಿಲ್ಲ. ಈ ಥರದಕ್ಕೆಲ್ಲ ವಾರಂಟಿ ಕೊಡೋಲ್ಲ ಯೂಶಲಿ ಯಾರೂ. ಸೊ ಇದಿಷ್ಟು ಈ ಒಂದು ಪ್ರಾಡಕ್ಟ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀರಿ. ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.